ಜಿಲ್ಲೆ PLC. ದಿನೇಶ್, ಹಾಸನ ಜಿಲ್ಲೆ ಹಾಸನ ಘಟಕ. ಗದಗ ಜಿಲ್ಲೆ ವಿಜಯನಗರ ಘಟಕ, ವಿಜಯನಗರ ತಾಲೂಕು ಬಾಲಪ್ಪ ಭಜಂತ್ರಿ. ಲಕ್ಷ್ಮಣ ಕಟ್ಟಿಮನಿ ಕೊಪ್ಪಳ ಜಿಲ್ಲೆ ಕುಸ್ತಿ ಘಟಕ CQMS. ಜಿಲ್ಲೆ ಸೋಮಶೇಖರ್ ಕಲಬುರಗಿ ಜಿಲ್ಲೆ ಕಲಬುರಗಿ ಘಟಕ ಸಾರ್ಜೆಂಟ್. ಸುರೇಶ್ ಕುಲಕರ್ಣಿ ಕಲಬುರಗಿ ಘಟಕ ಕಲಬುರಗಿ ಜಿಲ್ಲೆ SL. ಬೆಳಗಾವಿ ಜಿಲ್ಲೆ ಬೆಳಗಾವಿ ಯೂನಿಟು ಬೆಳಗಾವಿ CSM. ಕೆಂಪಣ್ಣಯಲ್ಲಪ್ಪ ದಂಡಿನವರ್ ಬೆಳಗಾವಿ ಡಿಸ್ಟಿಕ್ಕು ಚಿಕ್ಕೋಡಿ ತಾಲೂಕು ಪ್ರಭಾರಿ ಘಟಕಾಧಿಕಾರಿ. ಧಾರವಾಡ ಜಿಲ್ಲಾ ಹುಬ್ಬಳ್ಳಿ ತಾಲೂಕು ಹುಬ್ಬಳ್ಳಿ ಘಟಕ ಸರ್ ಪ್ರಶಾಂತ್ ರುಣತ್. ಲೋಕೇಶ್ KT ಹಾಸನ ಜಿಲ್ಲೆ ಹಾಸನ ಘಟಕ. ಕೋಲಾರ ಡಿಸ್ಟಿಕ್ಕು ಮಲ್ಲೂರು ತಾಲೂಕು. ನಮ್ಮ ಹೆಸರು ಎಲ್ಲಪ್ಪ, ಮೆಟಲ್ ನಂಬರು 299. ಹೆಸರು ಗಂಗಾಧರ್, ಬೀದರ್ ಜಿಲ್ಲೆ ಘಟಕ ಚಿಂಚೋಳಿ. ಹೆಸರು ನಿರಂಕರ, SL 609 ಬೀದರ್ ಡಿಸ್ಟಿಕ್ ಘಟಕ ಚಿಂಚೋಳಿ ಘಟಕ. MJ ಹನುಮಂತಪ್ಪ, ದಾವಣಗೆರೆ ಜಿಲ್ಲೆ ಹೊನ್ನಾಳಿ ಘಟಕ. ಹೆಸರು ಮಂಜುನಾಥ, ದಾವಣಗೆರೆ ಜಿಲ್ಲೆ ನ್ಯಾಮತಿ ಘಟಕ. ನಮಸ್ತೆ ಸರ್, ನಮ್ಮದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ಘಟಕದಿಂದ ಬಂದಿದ್ದೇನೆ. ನನ್ನ ಹೆಸರು ಚಿಕ್ಕೇಗೌಡ ಅಂತೇಳಿ. RL ಬಾಯ್ ಇಂಪ್ರೂವೈಸ್ಡ್. ಇದು ಲೈಫ್ ಜಾಕೆಟ್ ಇಂಪ್ರೂವೈಸ್ಡ್. ಇದು ಕೋನಿಕಲ್ ಟೈಪ್ ಬಾಯ್. ಇದು
ಬಂಬು ಲ್ಯಾಡರ್ ಅಲ್ವಾ, ಬಂಬು ಲ್ಯಾಡರ್ ಇದು 5 ಇದೆ ಇಲ್ಲಿ. ಅದಕ್ಕೆ ಅಂದ್ರೆ 5 ಬಿಲ್ ಆ್ಯಂಕರ್, 5 ಬಿಲ್ ಆ್ಯಂಕರ್. ಇದೇನು ಲೈಫ್ ಬೆಲ್ಟ್. ಲೈಫ್ ಬೆಲ್ಟ್ ಇದು ಕಾಣ್ತಿದ್ದಲ್ಲ, ಇದೇನು ಗ್ರಾಫ್ನಲ್. ಇದು ಕೊಕೊನಟ್ ಬಂಚ್. ಮಿನಿಮಮ್ 4 ಒಂದು ಸೈಡ್ ಇರಬೇಕು. ಇದು ಕೊಕೊನಟ್ ಬಂಚ್, ಒಣಗಿದ ಕಾಯಿ ಇರಬೇಕು, ಕೊಕೊನಟ್ ಬಂಚ್. ಇದು ಯಾವುದು ಕಡಲ್. ಇದು ಮಾಡೆಲ್ ಬೋಟ್ ಅಷ್ಟೇ. ಇದು ಒಂದು ಮಾಡೆಲ್ ಇದೆ ಬೋಟ್ ರೆಪ್ಲಿಕಾ. ಇದು ಸೇಮ್, ಇದು ಲೈಫ್ ಜಾಕೆಟ್. ಇದು ಫ್ಯಾಕ್ಟ್ರಿ ಔಟ್ಲೆಟ್ ಲೈಫ್ ಜಾಕೆಟು. ಇದು RL ಬಾಯ್, ಅದು RL ಬಾಯ್ನೇ, ಬಟ್ ಅದೇ ಒಂದು ಇಂಪ್ರೂವ್ ಆಗಿದೆ. ಇದು ಫ್ಯಾಕ್ಟ್ರಿ ಔಟ್ಲೆಟ್. ಇದೆಲ್ಲ ಯಾವುದು ಬಾಯ್ಸ್. ಇದು ಬಾಯ್ಸ್, ಇವೆಲ್ಲ 3 ಬಾಯ್ಸು. ಇದು 4 ಬಿಲ್ ಆ್ಯಂಕರ್, ಇದು ಕೂಡ ಬಾಯ್ನೇ. ಇದೇನು ಬೋಟ್. ಇದು 10 ಲೀಟರ್ ಪಾಟ್. ಇದು 1 ಲೀಟರ್ ಕ್ಯಾನು, 20 ಲೀಟರ್ ಕ್ಯಾನ್. ಇದು 30 ಲೀಟರ್ ಜರ್ಕಿನ್. ಇದು 50 ಲೀಟರ್ ಬ್ಯಾರೆಲ್. ಇರಾನ್ ಪ್ಲಾನ್ ಇದೆಲ್ಲ ಏನು ಕೋಟಿಂಗ್ ಗೇಟ್ ಮತ್ತು ಸೇರುವ ಸಾಮಗ್ರಿಗಳು. ಮ್ಯಾಗ ಹೋಯ್ತು ಪೇಪರ್, ಇದು ಮ್ಯಾಗ ಹೋಯ್ತು. ಹೋದ ನಂತರ ಆಮ್ಯಾಗ ಮಾತು ಬಿಡ್ತಿರ್ತದೆ. ಆ ಕಡೆ ಹೋಗಿರ್ತಾರೆ, ಈ ಕಡೆ ಬರ್ತದೆ. ಅದೇ ಕಟ್ಟಿದ್ದು
ಕರ್ನಾಟಕ ಸರ್ಕಾರ ಗೃಹರಕ್ಷಕ ದಳ ಹಾಗೂ ಪೌರರಕ್ಷಣೆ ಅಕಾಡೆಮಿ ಬೆಂಗಳೂರು 29/6/2026ರಿಂದ 9/7/2026ರವರೆಗೆ ಹಮ್ಮಿಕೊಂಡಿರುವಂತಹ ಪ್ರವಾಹ ರಕ್ಷಣಾ ತರಬೇತಿಯ ಇಂದು ಕೊನೆಯ ಘಟ್ಟದ ಸಮಾರೋಪ ಸಮಾರಂಭ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮವನ್ನು ಪ್ರಾರ್ಥನಾ ಗೀತೆಯೊಂದಿಗೆ ಪ್ರಾರಂಭಿಸೋಣ. ಪ್ರಾರ್ಥನಾ ಗೀತೆ ಹಾಡಲು ಆಗಮಿಸಲಿದ್ದಾರೆ ಲಕ್ಷ್ಮಣ ಕಟ್ಟಿಮನಿ, ಕೊಪ್ಪಳ ಜಿಲ್ಲೆ. ಶರಣಂ ಗಣೇಶ ಶರಣಂ ಗಣೇಶ ಶರಣಂ 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 ಗಣೇಶ ಶರಣಂ ಗಣೇಶ. ಲಕ್ಷ್ಮಣ ಅವರಿಗೆ ಧನ್ಯವಾದಗಳು. ಈಗ ಮುಂದೆ ಅತಿಥಿಗಳಿಗೆ ಸ್ವಾಗತವನ್ನು ಕೋರಲು ಆಗಮಿಸಲಿದ್ದಾರೆ ನಾಗಪ್ಪ ಒಕ್ಕಣಿಗೆ, ಬೆಳಗಾವಿ ಜಿಲ್ಲೆಯವರು. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಪ್ರವಾಹ ರಕ್ಷಣೆ ತರಬೇತಿಯ ಸಮಾರೋಪ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಶ್ರೀಮಾನ್ಯ ಸಂಗನಾಥ್ GR ಪೊಲೀಸ್ ಇನ್ಸ್ಪೆಕ್ಟರ್ ಹಾಗೂ ಡೆಪ್ಯೂಟಿ ಕಮಾಂಡೆಂಟ್ ಹೋಮ್ ಗಾರ್ಡ್ ಅಕಾಡೆಮಿ ಬೆಂಗಳೂರು ಇವರಿಗೆ ನನ್ನ ಮತ್ತು ಎಲ್ಲ ಗೃಹರಕ್ಷಕರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಅಕಾಡೆಮಿಯ ಶ್ರೀ ಬೋಧಕ ವೃಂದ ಮತ್ತು ಸೈನಿಕ ನನ್ನ ಪರವಾಗಿ ಮತ್ತು ಎಲ್ಲ ಗೃಹರಕ್ಷಕರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದುಗಳಾದ ತಮ್ಮೆಲ್ಲರಿಗೆ ಈ ವೇದಿಕೆಯ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಈ ವೇದಿಕೆಯಲ್ಲಿ ಸ್ವಾಗತ ಕೋರಲು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲರಿಗೆ ನನ್ನ ಧನ್ಯವಾದಗಳನ್ನು ಹೇಳಿ ಸ್ವಾಗತ ಭಾಷಣವನ್ನು ಮಾಡಿಕೊಟ್ಟಿದ್ದೆ. ಜೈ ಹಿಂದ್, ಜೈ ಕರ್ನಾಟಕ. ಸರ್ವರನ್ನು ಸ್ವಾಗತ ಕೋರಿರುವಂತಹ ನಾಗಪ್ಪವರಿಗೆ ಧನ್ಯವಾದಗಳು. ಈಗ ಪುಷ್ಪಗುಚ್ಛಗಳನ್ನು ನೀಡಲಿದ್ದಾರೆ ಶ್ರೀಯುತರಾದ ರಂಗನಾಥ್ GR ಪೊಲೀಸ್ ಇನ್ಸ್ಪೆಕ್ಟರ್ ಹಾಗೂ ಡೆಪ್ಟಿ ಕಮಾಂಡೆಂಟ್ ಹೋಮ್ ಗಾರ್ಡ್ಸ್ ಅಕಾಡೆಮಿ ಬೆಂಗಳೂರು ಇವರಿಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಅವರು ಪುಷ್ಪಗುಚ್ಛವನ್ನು ನೀಡಬೇಕು. ಹಾಗೂ ನಮ್ಮ ಈ ಕಾರ್ಯಕ್ರಮ ನಿರ್ವಹಿಸತಕ್ಕಂತಹ ಪುಷ್ಪಗುಚ್ಛ ಕಾರ್ಯಕ್ರಮ 3 ಜನ ಬಂದು ಅವರು ಮಾನ್ಯರಾಗಿ ದಯವಿಟ್ಟು ಎಲ್ಲ ಸ್ನೇಹಿತರೆಲ್ಲ ಚಪ್ಪಾಳೆ ತಟ್ಟುವ ಮೂಲಕ ಧನ್ಯವಾದಗಳು ಸರ್. ಅದೇ ರೀತಿಯಾಗಿ ನಮಗೆ ತರಬೇತಿಯನ್ನು ನೀಡಿರ್ತಕ್ಕಂಥ ನಮ್ಮ ಬೋಧಕರಾದಂಥ ನಾಗರಾಜ್ ಸರ್ ಅವರಿಗೆ
ಯಲ್ಲಪ್ಪ ಕಂಚಿಯವರು ಹೂಗುಚ್ಛ ನೀಡೋದ್ರ ಮೂಲಕ ಅವರು ಸ್ವಾಗತ ಕೊಡ್ತಾ ಇದ್ದೀವಿ. ಸೊ ಸ್ವಾಗತ ಕಾರ್ಯಕ್ರಮ ಇಲ್ಲಿ ಮುಕ್ತಾಯವಾಗಿತ್ತು. ಈಗ ಮುಂದಿನ ಕಾರ್ಯಕ್ರಮ ಈ ಒಂದು ತರಬೇತಿಯನ್ನು ಪಡೆದು ಇಂದು ಸಮಾರಂಭವನ್ನು ಹಮ್ಮಿಕೊಂಡಿದ್ದೀವಿ. ಇದರಲ್ಲಿ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಲು ಆಗಮಿಸಲಿದ್ದಾರೆ. ಮೊದಲನೇದಾಗಿ ಚನ್ನವೀರಪ್ಪ ಗಾನಮಟ್ಟಿ, ಶಿವಮೊಗ್ಗ ಜಿಲ್ಲೆಯವರು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದರು. ಎಲ್ಲರಿಗೂ ನಮಸ್ಕಾರ. 2026 ಜೂನ್ 29ರಿಂದ ಜುಲೈ 29ನೇ ತಾರೀಕು ನಡೆದಂಥ 11 ದಿನ ಪ್ರವಾಹ ರಕ್ಷಣಾ ತರಬೇತಿಗೆ ರಾಜ್ಯದ ಎಲ್ಲ ತಾಲೂಕು ಎಲ್ಲ ಗ್ರಾಮಗಳಿಂದಲೂ ಅಭ್ಯರ್ಥಿಗಳು ಬಂದು ಈ ತರಬೇತಿಗಳನ್ನು ಪಡೆದಿದ್ದೇವೆ. ಇದು ಸಾಮಾನ್ಯವಾದ ಜನರಿಗೆ ಸಿಗೋದು ಕಷ್ಟ, ಅಧಿಕಾರಿ ವರ್ಗದವರಿಗೆ ಮಾತ್ರ ಸಿಗತ್ತೆ. ನೀವು ನೋಡ್ತಾ ಇರ್ಬೋದು, ಪ್ರತಿಯೊಂದೊಂದು ಅಕಾಡೆಮಿಯಲ್ಲಿರೋ ಜನಗಳಿಗೆ ಎಲ್ಲರೂ ಬಂದ್ಬಿಟ್ಟು ಪಡಿತಾರೆ. ಆದರೆ ನಾವು ಯಾವುದೇ ಅಧಿಕಾರದಲ್ಲಿ ಇಲ್ಲಾಂದ್ರೂ ಸ್ವಯಂ ಸೇವಕರಾಗಿ ಕೆಲಸ ಮಾಡ್ತಾ ಇರೋದ್ರಿಂದ ನಮಗೆ ಇದು ತಿಳುವಳಿಕೆ ಬಹಳ ಮುಖ್ಯ. ಇಷ್ಟು ದಿನ ಪ್ರವಾಹ ರಕ್ಷಣೆ ನಮಗೂ ನೀರು ಬಂದಾಗ ಯಾವ ರೀತಿ ಏನು ಅಂತ ಇರ್ತೀವಿ, ಆದರೆ ಎಲ್ಲ ಗೊತ್ತಿದ್ದಾಗೂ ಗಾಬರಿ ಆದಾಗ ನಾವೆಲ್ಲವೂ ಮರ್ತ್ಬಿಡ್ತೀವಿ. ಎಲ್ಲ ವಿದ್ಯೆಗಳು ಕೈಯಲ್ಲಿ ಇರುತ್ತೆ, ಆದರೆ ಮನುಷ್ಯನಿಗೆ ತಾಳ್ಮೆ ಅನ್ನೋದು ಬಹಳ ಮುಖ್ಯ. ಕಲ್ತಿರೋ ವಿದ್ಯೆ ಇರುತ್ತೆ, ಆ ಕ್ಷಣದಲ್ಲಿ ಮರ್ತೋಗುತ್ತೆ. ಹಾಗಾಗಿ ಈ ವರ್ಷದಲ್ಲಿ ನಾವು ಈ ಪ್ರವಾಹ ರಕ್ಷಣಾ ತರಬೇತಿಯಲ್ಲಿ ಬಹಳ ಅತ್ಯುತ್ತಮವಾಗಿ ನಮ್ಮನ್ನು ಬೋಧನೆ ಮಾಡಿ ಪ್ರತಿಯೊಂದು ವಿಚಾರಗಳನ್ನು ಪುಸ್ತಕಕ್ಕಿಂತ ಮಸ್ತಕಕ್ಕೆ ಭಾಳ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಈಗ ಅದನ್ನು ಭಾಳ ಚೆನ್ನಾಗಿ ಅರ್ಥ ಆಗುತ್ತೆ. ಪ್ರವಾಹ ಎಂದ್ರೇನು, ಏನು ಎಂತ ಅಂತ, ಹಳ್ಳ ಕೊಳ್ಳಗಳೆಲ್ಲ ಏನು ಕೆರೆ ಕುಂಟೆ ಅವೆಲ್ಲ ಉಳಿತೆಗೆದು ಇವತ್ತು ಹೊಳೆಯಲ್ಲಿ ಪ್ರವಾಹ ಬಂದಾಗ, ಹೆಚ್ಚು ಮಳೆ ಆದಾಗ, ಭೂಕಂಪ ಆದಾಗ, ಆಟೋಮೆಟಿಕ್ಲಿ ಚಂಡಮಾರುತ ಬೀಸಿದಾಗ ಪ್ರವಾಹ ಆಗೋ ಸರ್ವೇಸಮ. ಆದರೆ ರಕ್ಷಣೆ ಮಾಡೋದು ಯಾವ ರೀತಿ, ಅದನ್ನು ಪ್ರತಿಯೊಂದು ಸರಳವಾಗಿ ಹೇಳಿದ್ರು. ಒಂದು ಕ್ಯಾನ್ ಆಗಿರ್ಬೋದು, ಒಂದು ಕೊಡಪಾನ ಆಗಿರ್ಬೋದು, ನಾವು ಹೋಗ್ಬೇಕಾದ್ರೆ ಜಾನುವಾರುಗಳನ್ನು ಯಾವ ರೀತಿ ತೊಗೊಂಡು ಹೋಗ್ಬೋದು, ಜಾನುವಾರುಗಳಿಗಾಗಲಿ ಕಣ್ಣಿಗೆ ಬಟ್ಟೆ ಕಟ್ಟಬೇಕು. ಇದು ಒಂದು ಕ್ಯಾನ್ ಎಷ್ಟು ತೂಕ ಇರುತ್ತೆ, 10 ಆಗಿರ್ಬೋದು, 25 ಆಗಿರ್ಬೋದು, 50 ಆಗಿರ್ಬೋದು, ಡ್ರಮ್ಮು. 7 ಜನ ಹಳ್ಳಿಯಿಂದ ದ್ವೀಪಗಳು ಮಧ್ಯದಲ್ಲಿ ಒಂದೊಂದು ದೀಪಗಳು ಇರ್ತಾವೆ, ಪೂರ್ತಿ ಕೆರೆಗಳಿರ್ತಾವೆ. ಅವರೊಂದು ಜನಗಳು ಯಾವ ರೀತಿ ರಕ್ಷಣೆ ಮಾಡ್ಕೊಳ್ಬೋದು, ಈ ರೀತಿ ಪ್ರತಿಯೊಂದು ಹೇಳ್ಕೊಟ್ಟಿದ್ದಾರೆ. ಆಮೇಲೆ ಫಸ್ಟ್ ಏಡ್ಗಳು ಹೇಳಿದ್ದಾರೆ. ಇವೆಲ್ಲ ಮರೀಲಿಕ್ಕೆ ಆಗದೆ ಇರುವಂಥದ್ದು. ಯಾಕಂದರೆ ಇವು ಸಾರ್ವಜನಿಕರಾಗಿ ಯಾವುದೇ ಒಂದು ನಾವು ಸಭೆಯಲ್ಲಿ ಮಾತಾಡ್ಬೇಕಾದ್ರೆ ಅದ್ರ ಬಗ್ಗೆ ನಾವು ತಿಳ್ಕೊಂಡಿರ್ಬೇಕು. ಪ್ರತಿಯೊಂದು ತಿಳ್ಕೊಳ್ಳದೆ ನಾವು ಅದ್ರ ಬಗ್ಗೆ ಹೋಗೋದು ತಪ್ಪಾಗುತ್ತೆ. ಈಗ ಪ್ರತಿಯೊಂದು ಬ್ಯಾಂಡೇಜ್ ಕಟ್ಟೋದಾಗಿರ್ಬೋದು, ಆಮೇಲೆ ಗಾಯಗಳಿಗೆ ಯಾವ ರೀತಿ ಮಾಡೋದು, ಆಮೇಲೆ ಪ್ರವಾಹ ಬಂದಾಗ ಅವರನ್ನು ರಕ್ಷಣೆ ಮಾಡೋದು ಯಾವ ರೀತಿ, ಇವೆಲ್ಲ ಇದೆ. ಮತ್ತು ಆಮೇಲೆ ನಮ್ಮ ವಯಸ್ಸುಗಳು ಏನಾಗಿರುತ್ತೆ ಅಂದರೆ 40 ಆಗಿದ ಮೇಲೆ 18 ವರ್ಷ ಲಾಸ್ಟ್ 18-20 ವರ್ಷ ಡಿಗ್ರಿ ಮುಗಿಯೋ ವ್ಯಕ್ತಿ, 40 ವರ್ಷ ಹೆಣ್ಣು ಮಕ್ಕಳಿಗೆ ದೇಹ ಇಲ್ಲಿರುತ್ತೆ, ಮನಸ್ಸೆಲ್ಲ ನಮ್ಮ ಮನೆ ಹತ್ರ ಇರುತ್ತೆ. ಆದರೂ ಇವರು ತಮ್ಮ ಅಧಿಕಾರಿ ವರ್ಗದ ಅಲ್ಲದೆ ತಮ್ಮ ಸ್ನೇಹಿತರಿಗೂ ನಮಗೆ ಅಧಿಕಾರಿಗಳು ಬೆಳಗ್ಗೆ PT ಹಿಡಿದು ಆಮೇಲೆ ಸದ್ಯ ಕ್ರಿಕೆಟ್ವರೆಗೂ ಹಿಡಿದು ಪ್ರತಿಯೊಂದೊಂದು ಸರಳವಾಗಿ ನಮ್ಮನ್ನು ಮನದೊಟ್ಟು ಮಾಡಿದ್ದಾರೆ. ಇದನ್ನು ನಾವು ಮರೀಲಿಕ್ಕೆ ಆಗಲ್ಲ. ನಮಗೆ ಒಬ್ಬೊಬ್ಬರು ದೇಶಗಳ್ತಾ ಹೋದ್ರೆ ಇಲ್ಲೋ ಅವ್ರು ಏನು ಪಾಠ ಮಾಡಿದಾರೋ ಇಲ್ಲ ಅದೇ ರೀತಿ ಪ್ರವಾಹ ಅಂದರೆ ಏನು, ಆ ಕ್ಯಾಂಟರ್ ಅಂದ್ರೆ ನಮ್ಮ ಚಂದ್ರಕಾಂತ್ ಸರ್ ಬರ್ತಾರೆ. ಮತ್ತು ಇದು ಪ್ರತಿಯೊಂದು ಪ್ರವಾಹದಿಂದ ನಾಗೇಶ್ ಸರ್ ಹೆಸರು ಬರ್ತಾರೆ, ಮತ್ತು ಮೇಘಾ ಮೇಡಮ್ ಅವ್ರು ಬರ್ತಾರೆ. ಆಮೇಲೆ ಸೈನಿಕರು ಬಸವರಾಜು, ಆಮೇಲೆ ಶ್ರುತಿ ಮೇಡಮು, ಆಮೇಲೆ ಸಂತೋಷ್. ಇನ್ನು ಕೆಲವು ಜನರ ಹೆಸರು ಬಾಯಿಗೆ ಬರ್ತಾ ಇಲ್ಲ. ಬಟ್ ಎಲ್ಲರೂ ಸರಳವಾಗಿ ಅವರು ತಾವು ಏನು ಹೇಳ್ಕೊಟ್ಟಿದ್ದಾರೋ ಮಸ್ತಿಕಲ್ಲಿ ನಾಟಕಗಳಾಗಿರ್ಬೋದು, ಇವನ್ನೆಲ್ಲ ಮರಿಲಿಕ್ಕೆ ಅಸಾಧ್ಯ. ಆ ಸಂದರ್ಭದಲ್ಲಿ ನಾವು ಆ ಕೆಲಸಗಳನ್ನು ಮಾಡ್ತೀವಿ. ಹಾಗಾಗಿ ಇವತ್ತು ಸರ್ಕಾರದಲ್ಲಿ ನಾವೆಲ್ಲ ಸೇರ್ಬೇಕಾದ್ರೆ 35 ರೂಪಾಯಿ ಗೌರವಧನ ಇತ್ತು. ನಾನು ಆಲ್ರೆಡಿ ಈ ಬಟ್ಟೆಯನ್ನು ಹಾಕ್ಬೇಕು ಅಂತ ಭಾಳ ಆಸೆ. ನಾನು 4ನೇ ಕ್ಲಾಸಲ್ಲಿ ಇದ್ದಾಗ ಸೇವಾದಳದಿಂದ 4 ವರ್ಷ ಮಾಡಿದೆ. 4, 5, 6, 7ನೇ ಕ್ಲಾಸಲ್ಲಿ, 8ನೇ ಕ್ಲಾಸಲ್ಲಿ NCC ಮಾಡಿ ಲೀಡರ್ ಆಗಿ ಹೋದವರು 3 ವರ್ಷ. ಡಿಗ್ರಿಯಲ್ಲಿ ಆಲ್ಮೋಸ್ಟು RD ಮಾಡಿಕೊಂಡು BSc ಮಾಡಿಕೊಂಡು ಗುಡ್ ಶೂಟರ್ ಆಗಿ ಹೊರದೇಶಕ್ಕೂ ಆಯ್ಕೆ ಆಗಿ ಹೋದವರು. ಮತ್ತು ನಮ್ಮನ್ನು ಗೃಹ ರಕ್ಷಕ ದಳದಲ್ಲಿ ಆಗಿನ ಡೆಪ್ಟಿ ಕಮಾಂಡೆಂಟ್ ನಾಗರಾಜು ಮತ್ತು ಬೋಧಕರಾದಂತಹ ಆಗಿನ ಬಸವಣ್ಣಪ್ಪ ಅವರು ನಿಮ್ಮ ಹತ್ರ ಇಲ್ಲಿ ಸೇವೆ ಸಲ್ಸಕ್ಕೆ ಬರಬೇಕು ಅಂದಾಗ ಅವಾಗ ಹೋದವರು. ಇಲ್ಲಿ ಬಂದಾಗ ಅವಾಗ ಡೆಪ್ಟಿ ಕಮಾಂಡೆಂಟ್ ಭೀಮಪ್ಪ ಆಗಿದ್ರು, ಮತ್ತು ವಾಜಪೇಯಿ ಅವರು, ಆಮೇಲೆ ಪುರುಷೋತ್ತಮ್, ಇವರನ್ನ ನಮ್ಮನ್ನು ಕರ್ಕೊಂಡೋಗಿ ಇಲ್ಲಿಂದ ಆಲ್ ಇಂಡಿಯಾ ಸ್ಪೋರ್ಟ್ಸ್ ಮೀಟನ್ನು ಆಯ್ಕೆ ಮಾಡಿದ್ರು. ಇಡೀ ಕರ್ನಾಟಕದ ಪ್ರಥಮ ಸ್ಥಾನವನ್ನು ಲೀಡ್ ಮಾಡ್ಕೊಂಡು ನಾನು ಗೆದ್ಕೊಂಡು ಈಗ 20ನೇ
ಸ್ಪೋರ್ಟ್ಸ್ ಮೀಟ್ ಆಗಿತ್ತು ಸರ್. ಇವೆಲ್ಲ ನೆನಪು ಬರ್ತಾರೆ, ಮೆಡಲ್ಗಳೆಲ್ಲ ಬರ್ತಾರೆ, ಈ ಹುಮ್ಮಸ್ ಬರ್ತಾರೆ. ಈಗ ನಾವು ಈ ದೇಹಗಳನ್ನ ಒಂದೇ ಕಡೆ ಕೂತ್ಕೊಂಡು ಇದು ಮಾಡ್ಕೊಂಡ್ಬಿಟ್ಟಿದ್ದೀವಿ, ಒಂದೊಂದು ಕ್ವಿಂಟಲ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಇಲ್ಲಿ ಎಲ್ಲ ಜೊತೆ ಓಡೇ ಗೊತ್ತಿಲ್ಲ, ಆದರೂ ಆ ರೀತಿಯ ಹುಮ್ಮಸ್ಸನ್ನು ತುಂಬಿದ್ದಾರೆ. ಇದನ್ನು ಮರಿಲಿಕ್ಕೆ ಅಸಾಧ್ಯವಾದಂಥದ್ದು ವಿಚಾರಗಳನ್ನ ಹೇಳ್ತಾ ಹೋದ್ರೆ ಭಾಳ ಇದೆ. ಈ ಎಲ್ಲ ನಮಗೆ ಮಸ್ತಕದಲ್ಲಿ ತುಂಬಿದಂತಹ ಬೋಧಕರಿಗೂ ಸೈನಿಕರಿಗೆ ಎಲ್ಲರಿಗೂ ವಂದಿಸುತ್ತಾ ನನ್ನ ಮಾತು ಮುಗಿಸ್ತೀನಿ. ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ವಂದಿಸ್ತಾ ಮಾತಿಸ್ತೀನಿ. ಧನ್ಯವಾದಗಳು. ಇದುವರೆಗೆ ನಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿರುವಂತಹ ಶನಿವೀರಪ್ಪರಿಗೆ ಧನ್ಯವಾದಗಳು. ಈಗ ಮುಂದೆ ಅನಿಸಿಕೆಯನ್ನು ನನ್ನ ಹೆಸರು ಮಲ್ಲಪ್ಪ ಪಂಚಾಯತ. ಮೊದಲನೇದಾಗಿ ತರಬೇತಿ ಅಂದರೆ ಏನು ಇದನ್ನು ನಾವು ತಿಳ್ಕೊಳ್ತೀವಿ. ಎಲ್ಲರೂ ಟ್ರೈನಿಂಗ್ ಹೋಗ್ತಾರೆ. ಇವಾಗ ನಾವು ಬಂದಿರೋದು ಯಾವತ್ತಾದರೂ ಏನಾದರೂ ಅನಾಹುತಗಳಿಂದಾದಾಗ ಫಸ್ಟ್ ಕರೆಯೋದು ಹೋಮ್ ಗಾರ್ಡ್ಗಳನ್ನೇ ಕರೀತಾರೆ. ಆವಾಗ ನಾವು ಈ ತರಬೇತಿಯ ಮುಖ್ಯ ಉದ್ದೇಶ ಅಂದ್ರೆ ಬುನಾದಿ ಗಟ್ಟಿ ಇದ್ರೆ ಮಾತ್ರ ನಾವು ಏನಾದ್ರು ಸಾಧಿಸೋಕೆ ಸಾಧ್ಯ. ಬುನಾದಿ ಗಟ್ಟಿ ಇಲ್ಲ ಅಂದ್ರೆ ನಾವು ಏನೋ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಹಂತದಲ್ಲೂ ನಮಗೆ ಒಂದೊಂದು ದಿನ ಸ್ಟೆಪ್ ಬೈ ಸ್ಟೆಪ್ ಕಳಿಸಿದ್ರು. ಯಾವ ರೀತಿಯಾಗಿ ನಾವು ರೆಸ್ಕ್ಯೂ ಮಾಡಬೇಕಪ್ಪ, ಹಗ್ಗ ಹೆಂಗೆ ಅಂತ ಹಾಕ್ಬೇಕು, ಹಗ್ಗ ಹೆಂಗೆ ಮುಚ್ಕೋಬೇಕು, ಎಲ್ಲಿಂದ ಯಾರು ಬೇಕಾದ್ರೆ ಲಿಫ್ಟ್ ಮಾಡ್ಬೇಕು, ಅದಕ್ಕೇನು ಮಾಡಬೇಕು, ಈ ಅಲ್ಲಿ ಏನೂ ಸಿಗಲಿಲ್ಲ ಅಲ್ಲಿ ಇರ್ತಕ್ಕಂಥ ವಸ್ತುಗಳನ್ನು ಬಳಕೆ ಮಾಡಿ ನಾವು ಯಾವ ರೀತಿಯಾಗಿ ರಕ್ಷಣೆ ಮಾಡ್ಬೋದು. ಆದ್ರೆ ಒಂದು ಸಂತೋಷದ ವಿಚಾರ, ಒಂದು ದುಃಖದ ವಿಚಾರ. ಇವತ್ತು ಸಂತೋಷದ ವಿಚಾರ ಅಂದ್ರೆ ನಾವು ತರಬೇತಿ ಕಲ್ತೀವಿ, ಆದ್ರೆ ಪ್ರಾಕ್ಟಿಕಲ್ ಮಾಡಿದ್ರೆ ಥಿಯರಿ ಮಾಡ್ಬೇಕಾದ್ರೆ ನಮಗೆ ಕೆರೆಯಾಗ ನೀರಿಲ್ಲ ಅಂತೇಳಿ ಪ್ರಾಕ್ಟಿಕಲ್ ಆಗಲಿಲ್ಲ. ಅದು ಒಂದು ರೀತಿ ನಮ್ಗೆ ಒಂಥರ ದುಃಖ ಅನಿಸ್ತು. ಯಾಕಂದ್ರೆ ಅದನ್ನು ಒಂದು ಮಾಡಿದ್ದಿದ್ರೆ ನಮ್ಗೆ ಇನ್ನೊಂದಿಷ್ಟು ಹೆಚ್ಚಿನ ಅನುಭವ ಸಿಗ್ತಾ ಇತ್ತು ಅಂತ ನಮ್ಮೊಂದು ಅನಿಸಿಕೆ. ಹಾಗಾಗಿ ನೀವೆಲ್ಲರೂ ಗೃಹರಕ್ಷಕರಿಲ್ಲ, ಇವತ್ತು ನೀವು ತರಬೇತಿದಾರರಿಲ್ಲ, ನಿಮ್ಮ ಜಿಲ್ಲೆಯಲ್ಲಿ ರೆಸ್ಕ್ಯೂ ಬಂದಾಗ ಮೊದಲು ನೀವು ಭಾಗವಹಿಸಿ. ಯಾಕಂದ್ರೆ ತರಬೇತಿ ಆದವರಿಗೆ ಅವಕಾಶ ಸಿಕ್ಕಿರುತ್ತೆ, ತರಬೇತಿ ಆಗಲಾರ್ದವ್ರಿಗೆ ಅವಕಾಶ ಸಿಗಲ್ಲ. ಇನ್ನು ಅಂದ್ರೆ ನೀವು ಅದರಲ್ಲಿ ನೀವು ಗುರುತಿಸ್ಕೊಂಡ್ರೆ ಮುಂದೆ ನೀವು ಕೂಡ ಒಬ್ಬರು ಪ್ರತಿಭೆ ಗುರುತಿಸಿದಾಗ ಮಾತ್ರ ನಿಮ್ಮ ಜೀವನ ಸಾರ್ಥಕ ಆಗುತ್ತೆ. ದೇಶ ನಮಗೇನು ಮಾಡಿದೆ ಅನ್ನೋಕ್ಕಿಂತ ದೇಶಕ್ಕಾಗಿ ನಾವೇನು ಮಾಡಿದ್ದೀವಿ ಅನ್ನೋದು ಮುಖ್ಯ. ಇಷ್ಟೇ ನಾನು ಮಾತನಾಡ್ತೀನಿ. ಆಗ್ತಾ ಇರತಕ್ಕಂಥ ಎಲ್ಲ ಹೋಮ್ ಗಾರ್ಡ್ ಸಿಬ್ಬಂದಿಯವರಿಗೆ ಮೊದಲನೇ ಸ್ವಾಗತ. ಅವರು ಈ ತರಬೇತಿಯನ್ನು ನೀವೆಲ್ಲರೂ ಕೂಡ ಇವತ್ತು ಸಕ್ಸಸ್ಫುಲ್ ಆಗಿ ಒಂದು ಅಭಿನಂದನೆಯನ್ನು ಸಹ ಅರ್ಪಿಸ್ತೇನೆ. ಮೊದಲನೇದಾಗಿ ವಿ ಆರ್ ಆಲ್ ಪೊಲೀಸ್ ಅಂದ್ರೆ ಕಾಕಿ ಡ್ರೆಸ್ ಏನಿದೆಯಲ್ಲ, ಇದರ ಪೊಲೀಸ್ ಆರ್ ಹೋಮ್ ಗಾರ್ಡ್ಸ್ ಆರ್ ಫೈರ್, ಇವೆಲ್ಲ ಕಾಕಿ ಇದೆ. ಇದೊಂಥರ ಸರ್ವಿಸ್ ಓರಿಯೆಂಟೆಡ್ ಯೂನಿಫಾರ್ಮ್. ಇದು ಸರ್ವಿಸ್ ಓರಿಯೆಂಟೆಡ್ ಇರೋದ್ರಿಂದನೇ ನಮಗೆ ಕೆಲವು ಪವರ್ಸ್ ಕೊಟ್ಟಿದ್ದಾರೆ. ಓಕೆ, ಸೊ ಈ ಪವರ್ಸ್ ಮತ್ತೆ ಸರ್ವಿಸ್ ಇವೆರಡನ್ನು ಪ್ರಾಪರ್ ಆಗಿ ಎಕ್ಸಿಕ್ಯೂಟ್ ಮಾಡಬೇಕಂದ್ರೆ ನಮ್ಮಲ್ಲಿ ಶಿಸ್ತು ಬಹಳ ಮುಖ್ಯ. ಶಿಸ್ತು ಅನ್ನೋದು ಶಿಸ್ತು ಅಂದ್ರೆ ಅದೇನು ಬಹಳ ಎಕ್ಸ್ಟ್ರಾರ್ಡಿನರಿ ಥಿಂಗ್ ಅಲ್ಲ. ಎಲ್ಲ ಹೋಗಿ ಕಲ್ತ್ಕೊಂಡು ದೊಡ್ಡದಾಗಿ ಇದು ಮಾಡ್ಕೊಂಡು, ಫಾರ್ ಎಕ್ಸಾಂಪಲ್ ರೋಡ್ ಇದೆ, ವೆಹಿಕಲ್ಸ್ ಇದೆ, ರೋಡ್ ಇದೆ, ವೆಹಿಕಲ್ಸ್ ಮೂವ್ ಆಗ್ತಾ ಇದೆ. ಅಲ್ಲಿ ಶಿಸ್ತಿನ ಪ್ರಶ್ನೆ ಯಾವಾಗ ಬರ್ತದೆ? ಯಾವ ವೆಹಿಕಲ್ ಹೇಗೆ ಹೋಗ್ಬೇಕೋ ಹಾಗೆ ಹೋಗ್ಬೇಕು. ಎರಡೂ ಸೈಡ್ ಒಂದ್ ಕಡೆ ವೆಹಿಕಲ್ಸ್ ನುಗ್ಗಿದಾಗ ಅಲ್ಲಿ ಒಂದು ಆರ್ಡರ್ ಡಿಸ್ಟರ್ಬ್ ಆಗ್ತದೆ. ಒಂದು ಏನು ವ್ಯವಸ್ಥೆ ನಡಿಬೇಕಾಗಿದೆಯೋ ಆ ವ್ಯವಸ್ಥೆ ಸ್ಟ್ರಕ್ ಆಗ್ತದೆ. ಸೊ ಅದನ್ನ ರೆಗ್ಯುಲೇಟ್ ಮಾಡೋಕ್ಕೋಸ್ಕರವಾಗಿ ನಾವು ಪೊಲೀಸ್ನವ್ರನ್ನ ಅಥವಾ ಹೋಮ್ ಗಾರ್ಡ್ಸ್ ಇವನ್ನೆಲ್ಲ ಡೆಪ್ಯೂಟ್ ಮಾಡೋದು. ಸೊ ನಮ್ಮಲ್ಲಿ ಶಿಸ್ತು ಮೊದಲನೇದಾಗಿರ್ಬೇಕು. ಆಮೇಲೆ ನಾವು ಸೊಸೈಟಿಯಲ್ಲಿ ಅದನ್ನ ಇಂಪ್ಲಿಮೆಂಟ್ ಮಾಡಿ ಜನಗಳು ಅದನ್ನ ಪಾಲನೆ ಮಾಡ್ತಾ ಇದ್ದಾರೋ ಇಲ್ವೋ ಅಂತ ನೋಡ್ಕೊಂಡು ನಾವು ಕೆಲಸ ಆಗ್ತದೆ ಅಲ್ವಾ. ಅದನ್ನ ಬಿಟ್ಟರೆ ನಮ್ದು ಅಡಿಷನಲ್ ಆಗಿ ಏನು ನೋಡ್ತೀವಿ, ನಾವೇನು ರೋಡ್ ಮಾಡೋದಿಲ್ಲ, ವೆಹಿಕಲ್ ತರೋದಿಲ್ಲ, ಕೆಟ್ಟೋಗಿರೋ ವೆಹಿಕಲ್ ರಿಪೇರಿ ಮಾಡೋದಿಲ್ಲ, ಹೌದಲ್ಲ. ಸೊ ಹಾಗಾಗಿ ನಮ್ಮ ಇಲಾಖೆ ಇವತ್ತು ಏನಾದರೂ ಒಂದು ಸಕ್ಸಸ್ ಕಂಡಿದೆ ಅಂತಂದ್ರೆ ಡ್ಯೂ ಟು ಡಿಸಿಪ್ಲಿನ್ ಅಂಡ್ ಸ್ಕಿಲ್ಸ್. ಈಗ ನೀವೆಲ್ಲ ಟ್ರೈನಿಂಗ್ ಪಡ್ಕೊಂಡಿದ್ದೀರಿ, ಯಾವ್ಯಾವ ಕಂಡೀಷನ್ ಅಲ್ಲಿ ಏನೇನು ಮಾಡಬೇಕು, ಯಾವ ರೀತಿ ರೆಸ್ಕ್ಯೂ ಮಾಡಬೇಕು, ಯಾವ ರೀತಿ ಒಂದು ಸಿಚುಯೇಷನ್ ಅಟೆಂಡ್ ಮಾಡಬೇಕು ಅಂತ ಒಂದು ಸರ್ವಿಸ್ ಒಂದು ಟ್ರೈನಿಂಗ್ ತಗೊಂಡಿದ್ದೀರಿ. ಈ ಟ್ರೈನಿಂಗ್ ಇಂದ ನಿಮಗೆ ಸ್ಕಿಲ್ ಬಂದಿದೆ.
4 ಜನಕ್ಕೆ ಇಲ್ಲದೆ ಇರ್ಬೋದು, ಯಾಕೆಂದ್ರೆ ಅವರಿಗೆ ಅದು ಇದ್ರ ಬರೋ ನಾಲೆಡ್ಜ್ ಇರೋದಿಲ್ಲ, ಟ್ರೈನಿಂಗ್ ಇರೋದಿಲ್ಲ ಅಲ್ವಾ. ಸೊ ಈ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಇವೆಲ್ಲ. ಸೊ ನೀವು ಕಲ್ತಿರೋದನ್ನ ಹೋಗಿ ಈಗ ಫೀಲ್ಡ್ ಅಲ್ಲಿ ನೀವು ಎಕ್ಸಿಕ್ಯೂಟ್ ಮಾಡ್ತೀರಿ. ಯು ವಿಲ್ ಬಿ ಎ ಲೀಡರ್ ಫಾರ್ 4, 5, 10, 20 ಮೆಂಬರ್ಸ್, ಹೌದಲ್ಲ. ಸೊ ಕಂಡೀಷನ್, ಒಂದು ರೆಸ್ಕ್ಯೂ ಕಂಡೀಷನ್ ಅಥವಾ ಒಂದು ಸ್ಮಾಲ್ ಡಿಸಾಸ್ಟರ್ ಏನಾದ್ರು ಬಂದಾಗ, ಸೊ ನೀವು ಒಬ್ಬರೇ ಹೋಗಿ ಎಲ್ಲರಿಗೂ ಎಲ್ಲಾ ಕಡೆ ಅಟೆಂಡ್ ಮಾಡಕ್ಕಾಗಲ್ಲ. ಸೊ ನೀವು ನೆಕ್ಸ್ಟ್ ಪರೇಡ್ ಮತ್ತೆ ರೋಲ್ ಕಾಲ್ ಮಾಡಿದಾಗ ಆ ಸ್ಕಿಲ್ ಮಿನಿಮಮ್ ಅವ್ರಿಗೆ ಟ್ರಾನ್ಸ್ಫರ್ ಮಾಡಬೇಕು. ಪೂರ್ಣ ಪ್ರಮಾಣದಲ್ಲಿ ಅಲ್ಲದೆ ಹೋದ್ರು ಕೂಡ ಫಸ್ಟ್ ಮಿನಿಮಮ್. ಈಗ ಫಾರ್ ಎಕ್ಸಾಂಪಲ್ ಒಂದು ಹಾವು ಕಚ್ಚಿದೆ ಅಂತ ಅಂದ್ರೆ ನಾವೇ ಟ್ರೀಟ್ಮೆಂಟ್ ಕೊಟ್ಟು ಜೀವ ಉಳಿಸೋದಿಲ್ಲ, ಬಟ್ ನಮಗೇನು ಮಿನಿಮಮ್ ಏನೋ ಸ್ವಲ್ಪ ಹೇಳ್ಕೊಟ್ಟಿರ್ತಾರೆ. ಆ ಕಂಡೀಷನ್ ಅಲ್ಲಿ ಏನ್ ಮಾಡ್ಬೇಕು, ಹಾಸ್ಪಿಟಲ್ ತಗೊಂಡು ಹೋಗೋವರೆಗೆ ಏನ್ ಮಾಡ್ಬೇಕು ಅಂತ ನಮಗೆ ನಾವು ಕಲ್ತ್ಕೊಂಡು ಹೇಳ್ಕೊಡಕ್ಕಾಗದೆ ಇದ್ರು ಕೂಡ ಅಲ್ಪ ಸ್ವಲ್ಪ ಅವರಿಗೆ ಮಿನಿಮಮ್ ಹೇಗೆ ಅಟೆಂಡ್ ಮಾಡಬೇಕು ಡಾಕ್ಟರ್ ಅದನ್ನ ನೀವು, ಇದು ಬರೀ ಟ್ರೈನಿಂಗ್ ಆಫ್ ಸ್ಟಾಫ್ ಆಗಬಾರ್ದು, ಟ್ರೈನಿಂಗ್ ಆಫ್ ಟ್ಯೂಟರ್ ಆಗಬೇಕು. ಅಂದ್ರೆ ನೀವು ಕಲ್ತು ಹೋಗಿ ಮತ್ತೆ ಇನ್ನೊಬ್ರಿಗೆ ಕಲಿಸ್ಬೇಕು. ಯು ಹ್ಯಾವ್ ಟು ಬಿ ಟೀಚರ್ ದೇರ್. ಓಕೆ. ಸೊ ಆವಾಗ ಅದು ಸಮಾಜದ ಕೆಳಮಟ್ಟ ಎಲ್ಲಿ ಅವಶ್ಯಕತೆ ಇದೆ ಅಲ್ಲಿವರೆಗೆ ಅದು ತಲುಪುತ್ತೆ, ನೀವು ಕಲ್ತಿರೋ ಸ್ಕಿಲ್ ಅಲ್ವಾ. ಸೊ ಹಾಗಾಗಿ ನೋಡಿ, ನಮಗೆ ಸರ್ವಿಸ್ ರೆಸ್ಪಾನ್ಸಿಬಿಲಿಟಿ ಅಂಡ್ ಪವರ್ ಎರಡು ಕೊಟ್ಟಿದ್ದಾರೆ. ನಿಮಗೊಂದು ಗೊತ್ತಿರ್ಬೋದು, ಸಮಾಜದಲ್ಲಿ ಒಬ್ಬ ಮನುಷ್ಯನಿಗೆ ತನ್ನ ಮಾನ, ತನ್ನ ಪ್ರಾಣ ಮತ್ತು ತನ್ನ ಹೆಂಡತಿ ಮಕ್ಕಳ ಪ್ರಾಣವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಮಾತ್ರ ಡಿಫೆನ್ಸ್ ತಗೋಬಹುದು. ಅಂದ್ರೆ ಅಷ್ಟನ್ನು ಉಳಿಸ್ಕೊಳ್ಳೋಕ್ಕೋಸ್ಕರವಾಗಿ ಅವನು ಇನ್ನೊಬ್ಬನ ಕೊಲ್ಬಹುದು. ಇವನು ನ್ಯಾಯಯುತವಾಗಿ ಬದುಕ್ತಾ ಇದ್ದು ಅನ್ಯಾಯಯುತವಾಗಿ ಅವರಿಗೆ ತೊಂದರೆ ಬಂದಾಗ ಅವ್ನು ಕೊಲ್ಬಹುದು. ಅದೇ ಪಕ್ಕದ ಮನೆಯವರ ಜೀವ ಹಾನಿ ಆಗ್ತಾ ಇದೆ ಅಥವಾ ಅವ್ರ ಮನೆಯಲ್ಲಿ ಒಬ್ಬ ಕಳ್ಳ ನುಗ್ಗಿದ್ದಾನೆ, ಅವ್ರನ್ನ ರಕ್ಷಣೆ ಮಾಡೋಕ್ಕೋಸ್ಕರವಾಗಿ ನಾನು ಪಕ್ಕದ ಮನೆಯವನ್ನ ಆ ಕಳ್ಳನ ಕೊಲ್ಲಕ್ಕಾಗೋದಿಲ್ಲ, ಆಯ್ತಾ. ಸೊ ಇದು ಸಮಾಜದಲ್ಲಿ ಸಿವಿಲಿಯನ್ಸಿ ಕೊಟ್ಟಿರೋ ರೈಟ್ ಆಫ್ ಸೆಲ್ಫ್ ಡಿಫೆನ್ಸ್, ರೈಟ್ ಆಫ್ ಸೆಲ್ಫ್. ಆದ್ರೆ ಪೊಲೀಸ್ನವ್ರ ವಿಷಯ ಆಗಲ್ಲ. ಪೊಲೀಸ್ನವರಿಗೆ ತನ್ನ ಮಾನ, ತನ್ನ ಪ್ರಾಣವನ್ನು ಉಳಿಸ್ಕೊಳ್ಳೋದ್ರ ಜೊತೆ ಬೇರೆಯವ್ರ ಮಾನ, ಬೇರೆಯವ್ರ ಪ್ರಾಣವನ್ನು ಉಳಿಸುವಷ್ಟು ಪವರ್ ಕೊಟ್ಟಿದ್ದಾರೆ. Police can only kill somebody to protect some other who is legally bound. ನ್ಯಾಯಯುತವಾಗಿ ಬದುಕ್ತಾ ಇರೋ ವ್ಯಕ್ತಿಯ ಜೀವವನ್ನು ರಕ್ಷಣೆ ಮಾಡೋಕ್ಕೋಸ್ಕರವಾಗಿ ಅವನು ಮಾತ್ರ ಇನ್ನೊಬ್ಬನ ಕೊಲೆ ಮಾಡಬಹುದು ಅಷ್ಟೇ. ಅದ್ರ ಸಮಾಜದಲ್ಲಿ ಬೇರೆ ಯಾರಿಗೂ ಆ ಶಕ್ತಿ ಕೊಟ್ಟಿಲ್ಲ, ಆಯ್ತಾ. ಇವೊಂದು ಡೆಪ್ಯೂಟಿ ಕಮಿಷನರ್, ಇವನ್ ಮಿನಿಸ್ಟರ್ ಕೆನಾಟ್ ಕಿಲ್. ಅಂದ್ರೆ ಒಬ್ಬ ದರೋಡೆಕೋರ ಅಥವಾ ಕೊಲೆಗಾರ ಬಂದು ಇನ್ನೊಬ್ಬನ ಕೊಲ್ತಾ ಇದ್ದಾನೆ ಅಂದಾಗ ಒಬ್ಬ ಮಿನಿಸ್ಟರ್ ಕೂಡ ಕೊಲೆ ಮಾಡಕ್ಕೆ ಆಗಲ್ಲ ಅವನ ದರೋಡೆಕೋರನ್ನ. ಅಷ್ಟು ಪವರ್ ಕೊಟ್ಟಿಲ್ಲ. ಆದ್ರೆ ಪೊಲೀಸ್ ಮನೆಗೆ ಕೊಟ್ಟಿದ್ದಾರೆ ಪವರ್, ಆಯ್ತಾ. ಸೊ ಹಾಗಾಗಿ ಸರ್ವಿಸ್, ಸ್ಕಿಲ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಇವೆಲ್ಲವೂ ಕೂಡ ನಮ್ಮ ಇಲಾಖೆಗೆ ಗೌರವ ಮತ್ತು ಒಂದು ಡಿಗ್ನಿಟಿ ಇದನ್ನು ತಂದುಕೊಡುತ್ತೆ, ಆಯ್ತಾ. ಸೊ ನೀವೆಲ್ಲ ಹೋಗಿ ಫಸ್ಟು ನಾವು ಡಿಸಿಪ್ಲಿನ್ಡ್ ಆಗಿರ್ಬೇಕು. ಫಾರ್ ಎಕ್ಸಾಂಪಲ್ ಎಲ್ಲ ಒಂದು ದೊಡ್ಡ ಜಾತ್ರೆ ನಡೀತಾ ಇರ್ತದೆ ಅಥವಾ ಎಲ್ಲ ಒಂದು ದೊಡ್ಡ ಬಂದೋಬಸ್ತ್ ನಡೀತಾ ಇರ್ತದೆ, ಒಂದಷ್ಟು ಸ್ಟಾಫ್ ಅಲ್ಲಿ ಕಳಿಸಿರ್ತೀವಿ, ಇದರ ಹೋಮ್ ಗಾರ್ಡ್ಸ್ ಆ ಪೊಲೀಸ್ ಸ್ಟಾಫ್. ಅಲ್ಲೋಗಿ ಅಲ್ಲಿನ ಜನಗಳಲ್ಲಿ ಶಿಸ್ತಿಂದ ಅವ್ರು ಎಲ್ಲಿ ನಿಲ್ಬೇಕು ಅಲ್ಲಿ ನಿಲ್ಬೇಕು, ಏನ್ ಮಾಡ್ಬೇಕು ಅದ್ ಮಾಡ್ಬೇಕು, ಯಾವ ಕಡೆ ಹೋಗ್ಬೇಕು ಅದನ್ನ ಹೋಗ್ಬೇಕು ಅಂತ ತಿಳಿಸೋದು ನಮ್ಮ ಡ್ಯೂಟಿ ಹಾಕಿರ್ತಾರೆ. ಆ ಜಾಗದಲ್ಲಿ ಹೋಗಿ ನಾವೇ 2-3 ಸ್ಟಾಫ್ ಗಲಾಟೆ ಮಾಡ್ಕೊತಾ ಕೂತ್ಕೊಂಡ್ರೆ ಅಲ್ವಾ, ನಮ್ಮ ವೈಯಕ್ತಿಕ ಅವ್ನು ಸರಿ ಇಲ್ಲ, ನಾನು ಸರಿ ಇಲ್ಲ, ಅವ್ನು ಆ ಥರ ಮಾಡ್ದ, ಅದೆಲ್ಲ ಮಾಡಬಾರ್ದು, ಆಯ್ತಾ. ಅವನ ಮೇಲೆ ಹಂಗೇನಾದ್ರೂ ಒಬ್ಬ ವ್ಯಕ್ತಿ ತಪ್ಪು ಅಂತ ಕಂಡು ಬಂದ್ರೆ ನಮ್ಮ ಸಹಪಾಠಿಗಳು ನಮ್ಮ ಮೇಲಧಿಕಾರಿಗಳಿಗೆ ವರದಿ ಸಲ್ಲಿಸಬೇಕು, ಸರಿ ಈ ಥರ ಮಾಡ್ದ, ಆಯ್ತಾ. ಸೊ ಅದ್ಬಿಟ್ಟು ನಾವೇ ಜಗಳ ಮಾಡೋದು ಇದೆಲ್ಲ ಅಶಿಸ್ತಿನ ವರ್ತನೆ ಆಗ್ತದೆ. ಸೊ ಆ ಥರ ಅಶಿಸ್ತನ್ನ ಅನ್ಲರ್ನ್ ಮಾಡಬೇಕು. ಮತ್ತೆ ಸ್ಕಿಲ್ಸ್ ಮತ್ತೆ ಡಿಸಿಪ್ಲಿನ್ ಅನ್ನ ಲರ್ನ್ ಮಾಡಬೇಕು, ಕಲಿಬೇಕು. ಓಕೆ, ನೀವು ಆ ಥರ ಎಲ್ಲ ಕಲಿತು ಈಗ ರಾಜ್ಯಾದ್ಯಂತ ಎಲ್ಲ ಕಡೆಯಿಂದ ಬಂದಿದ್ದೀರ ಸಿಬ್ಬಂದಿ, ಎಲ್ಲರಿಗೂ ಒಂದು ಒಳ್ಳೆ ಟ್ರೈನಿಂಗ್ ಸಿಕ್ಕಿದೆ, ಒಂದು ಸ್ಕಿಲ್ ಸಿಕ್ಕಿದೆ, ಆಯ್ತಾ. ಸೊ ಹಾಗಾಗಿ ಇದನ್ನ ನೀವು ಬಳಸಿ ಸಮಾಜಕ್ಕೆ ಒಳ್ಳೆ ಸೇವೆ ಮತ್ತು ಇಲಾಖೆಗೆ ಒಳ್ಳೆ ಹೆಸರನ್ನ ತರ್ತೀರಾ ಅಂತ ನಾನು ಆಶಿಸ್ತಾ ತಮಗೆಲ್ಲರಿಗೂ ಒಂದು ಶುಭ ಆರೋಗ್ಯಗಳನ್ನು ನೀಡೋಕೆ ಇಷ್ಟಪಡ್ತೀನಿ.
ನಮ್ಮೆಲ್ಲರಿಗೆ ಒಂದು ಶಿಸ್ತಿನ ಸಿಪಾಯಿ ಅಂತ ಇರಲು ನಮಗೆ ಸದಾ ಅವರ ಸಹಕಾರದೊಂದಿಗೆ ಮತ್ತು ನಮ್ಮ ಹಿತನುಡಿಗಳ ಜೊತೆಗೆ ನಮ್ಗೆ ಒಳ್ಳೆಯ ಮಾರ್ಗದರ್ಶನ ನೀಡಿರುವಂತಹ ಸನ್ಮಾತ್ GR ಪೊಲೀಸ್ ಇನ್ಸ್ಪೆಕ್ಟರ್ ಹಾಗೂ ಡೆಪ್ಟಿ ಕಮಾಂಡೆಂಟ್ ಹೋಮ್ ಗಾರ್ಡ್ಸ್ ಮತ್ತು ಸಿವಿಲ್ ಡಿಫೆನ್ಸ್ ಅಕಾಡೆಮಿ ಬೆಂಗಳೂರು ಅವರಿಗೆ ತಮ್ಮೆಲ್ಲರಿಗೆ ಇವು ಮುಖ್ಯ ಅತಿಥಿಗಳಿಗೆ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್. ಮುಂದಿನ ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನು ಪ್ರಮಾಣ ಪತ್ರ ವಿತರಣೆ ಕಾರ್ಯಕ್ರಮವನ್ನು ಮಾನ್ಯ ಬೋಧಕರು ನಡೆಸಿಕೊಡ್ಬೇಕು. ಹೇಮಂತ್ ಎಂ, ಬೆಂಗಳೂರು ದಕ್ಷಿಣ, ದ್ವಿತೀಯ ಸ್ಥಾನ. ಗಿರೀಶ್, ಬೆಂಗಳೂರು ಉತ್ತರ. ಹಾಜಿಬಾಬು, ರಾಯಚೂರು. ಬೆಂಗಳೂರ. ಚನ್ನವೀರಪ್ಪ, ಶಿವಮೊಗ್ಗ. ಅರುಣ್ ಕುಮಾರ್, BR, ಮಂಡ್ಯ. ಆಯ್ತು, ನಿಮ್ಮ ಇನ್ಸ್ಪೆಕ್ಟರ್ಸ್ ಮುಂದುವರಿಸ್ಕೊಡ್ತಾರೆ. ಸೋಮಶೇಖರ್ ಎನ್, ಕಲಬುರಗಿ. ಸುರೇಶ್, ಲಕ್ಷ್ಮಣ್ ಕಟ್ಟಿಮನೆ, ಕೊಪ್ಪಳ. ಅಭಿಷೇಕ್ CB, ದಕ್ಷಿಣ ಕನ್ನಡ. ಪ್ರಕಾಶ್ BC, ದಕ್ಷಿಣ ಕನ್ನಡ. ಕೆ. ಸಿದ್ದರಾಜು, ಮಂಡ್ಯ. ಜಿ. ತಿಪ್ಪೇರುದ್ರ, ಬಳ್ಳಾರಿ. ಗಂಗಾಧರ್ PS, ರಾಮನಗರ. ಪ್ರದೀಪ್ ಕುಮಾರ್, ಬೆಂಗಳೂರು ಗ್ರಾಮಾಂತರ. ಶಿವಾನಂದ, ಗದಗ. ಆಂಜನೇಯ, ಹಾವೇರಿ. ಪ್ರದೀಪ, ಉಡುಪಿ. ನಾಗಪ್ಪ, ಬೆಳಗಾವಿ. ಚಿಕ್ಕಮಗಳೂರು. ಲೋಕೇಶ, KT, ಹಾಸನ. ರವಿ ನಾಯಕ, ಚಿಕ್ಕಮಗಳೂರು. ಹನುಮಂತಪ್ಪ, ದಾವಣಗೆರೆ. ಯಲ್ಲಪ್ಪ ಕಾಳೆ, ಧಾರವಾಡ. ವಿನೋದ್, ಉಡುಪಿ. ಕೆಂಪಣ್ಣ, ಬೆಳಗಾವಿ. ದಿನೇಶ್ KS, ಹಾಸನ. ಓದಪ್ಪ, ಯಾದಗಿರಿ. ಶಿವಮೂರ್ತಿ M,
ಚಂದ್ರ. ಹಾಲಪ್ಪ ರಾಜವಂತ್ರಿ ಗದಗ. ಮಂಜುನಾಥ್ ಎಸ್ ದಾವಣಗೆರೆ. ಯಲ್ಲಪ್ಪ ವಿ ಕೋಲಾರ. ಅರುಣ್ ಕುಮಾರ್ ಸಂಪೂರ್. ರಮೇಶ್ ಮಾದರ್ ಬಾಗಲಕೋಟೆ. ಡಿ.ಎಂ. ಮುಡಿಯನೂರ್ ಹಾವೇರಿ. ಸುರೇಶ್ ಕೋಲಾರ್. ನಾಗರಾಜ್ ಬಿ ಚಿತ್ರದುರ್ಗ. ಮಧುಸೂದನ ಎಂ ಮೈಸೂರು. ಪ್ರಶಾಂತ್ ಧಾರವಾಡ. ಮಲ್ಲಪ್ಪ ಕಂಚಿ ಕೊಪ್ಪಳ. ಹನುಮಂತರಾಯ ಬಿಜಾಪುರ. ಎಚ್ ಅಣ್ಣಪ್ಪ ವಿಜಯನಗರ. ಚಿಕ್ಕೇಗೌಡರು ಗ್ರಾಮಾಂತರ. ಎಸ್ ಆನಂದ್ ಶಿವಮೊಗ್ಗ. ಎಂ ಎನ್ ಸುಮಂತ್ ವಿಜಯನಗರ. ಡಿ ರಾಜಪ್ಪ ಬಳ್ಳಾರಿ. ಗಂಗಾಧರ್ ಆರ್ ಬೀದರ್. ರಾಜು ಯಾದಗಿರಿ. ಸುದೀಪ್ ಬಾಗಲಕೋಟೆ. ಬಸವಣ್ಣ ಚಾಮರಾಜನಗರ. ಗೋಪಿನಾಥ್ ವಿಜಯಪುರ. ಬಸವಣ್ಣ ನಿರಂಕಾರ್ ಬೀದರ್. ಪರಮೇಶ್ವರ್ ಚಾಮರಾಜನಗರ. ನೆಕ್ಸ್ಟ್ ಯಾರು ಉಳಿದವರು? ಅರುಣ್ ಕುಮಾರ್ ಚಿತ್ರದುರ್ಗ. ಒಂದು ಚಿಕ್ಕ ಗಂಟೆನ ಕಾಲಕ್ಕೆ ಅದೇ ರೀತಿಯಾಗಿ ಮೇಘ ಮೇಡಮ್ ಅವರಿಗೂ ಕೂಡ ಪುಷ್ಪಗುಚ್ಛ ಮತ್ತು ನೆನಪಿನ ಕಾಣಿಕೆಯನ್ನು ಸ್ವೀಕಾರ ಮಾಡಬೇಕಂತ ಹೇಳುತ್ತೆ. ಅದೇ ರೀತಿಯಾಗಿ ನಮಗೆ ಬೋಧನೆ ಮಾಡಿರ್ತಕ್ಕಂಥ ಚಂದ್ರಶೇಖರ್ ಸರ್ ಅವರು ಕೂಡ ಒಂದು ಚಿಕ್ಕದಾದ ನೆನಪಿನ ಕಾಣಿಕೆಯನ್ನು ಹಾಗೂ
ಬೋಧಕರು ಯಾರಾದ್ರೂ ಕೊಡಿ ನಿಮ್ಮ ಹೆಸರು. ಜೀವ ಅಹಮದ್ ಸರ್, ಅದೇ ರೀತಿಯಾಗಿ ಬಸವ ಸರ್ ಕೂಡ ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮದ ಕೊನೆಯ ಘಟ್ಟ ಪ್ರಧಾನ ಕಾರ್ಯಕ್ರಮ. ಈ ದಿನದ ಅರ್ಪಿಸುತ್ತಿದ್ದೇನೆ. ಅದೇ ರೀತಿ ಆದರಿರ್ತಕ್ಕಂಥ ಎಲ್ಲ ಅರ್ಪಿಸುತ್ತಿದ್ದೇನೆ. ಅದೇ ರೀತಿ ತಮ್ಮೆಲ್ಲರಿಗೂ ತುಂಬ ಹೃದಯದ ವಂದನೆಗಳನ್ನು ಅರ್ಪಿಸುತ್ತಾ ನನ್ನ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇನೆ. ದಯವಿಟ್ಟು ತಮಗೆ ಎಲ್ಲರಿಗೂ ದಿವಸಗಳ ಕಾಲ ನಮ್ಮ ಊರುಗಳಿಂದ ಬಂದು ಈ ಒಂದು ತರಬೇತಿ ಯಶಸ್ವಿಗೊಳಿಸಿ ಇವತ್ತು ವಿದಾಯ ಮಾಡ್ತಾ ಇದ್ದೀವಿ. ಇವತ್ತು ಎಲ್ಲರೂ ತಮ್ಮ ವಾಸಸ್ಥಳಕ್ಕೆ ನಾವು ಬರ್ತಾ ಇದ್ದೀವಿ. ಸೊ ಹಾಗಾಗಿ ಎಲ್ಲ ಗುರುವಂದರಲ್ಲಿ ಕೂಡ ಒಂದು ನಮ್ಮ ಕಡೆಯಿಂದ ಏನಾದ್ರೆ ಅಥವಾ ಇಲ್ಲಿ ತರಬೇತಿಯಲ್ಲಿ ಏನಾದ್ರೆ ತೊಂದರೆಗಳಾಗಿದೆ, ತಮ್ಮಿಂದ ಏನಾದ್ರು ತಮ್ಮ ಆದೇಶ ಪಾಲನೆ ಮಾಡೋದ್ರಲ್ಲಿ ಏನಾದ್ರೆ ನಮಗೆ ಏನೋ ತೊಂದರೆ ಏನಾದ್ರು ತಂದು ಕೊಟ್ಟಿದ್ರು ಕೂಡ ಅದನ್ನು ದಯವಿಟ್ಟು ನಮ್ಮ ಮೇಲೆ ಯಾವುದೇ ನಮ್ಮದು, ಯಾಕಂದ್ರೆ ದೊಡ್ಡವರು ನೀವು ಗುರುವಂದವರು ಕ್ಷಮೆ ಮಾಡ್ತೀರಿ ಅಂತ ಭಾವಿಸಿ ನಮ್ಮೆಲ್ಲರ ಪರವಾಗಿ ನಮ್ಮಲ್ಲಿ ಕ್ಷಮೆ ಕೇಳ್ತಾ ಇದ್ದೀವಿ. ಮತ್ತು ಹಾಗೆ ಸ್ನೇಹಿತರು ಕೂಡ ಇಲ್ಲಿ ಆಗಿರ್ತಕ್ಕಂಥ ಒಳ್ಳೆಯ ವಿಚಾರಗಳನ್ನು ತಗೊಂಡು ಹೋಗೋಣ, ಕೆಟ್ಟ ವಿಚಾರಗಳು ಇಲ್ಲೇ ಕ್ಯಾಂಪಸ್ ಒಳಗಡೆ ಬಿಟ್ಟು ಒಳ್ಳೆ ವಿಚಾರಗಳನ್ನು ತೆಗೆದುಕೊಂಡು ಹೋಗೋಣ ಅಂತಕ್ಕೆ. ಸೊ ತಾವೆಲ್ಲರೂ ತಿನ್ನುವವರೆಗೆ ಒಂದು 2 ನಿಮಿಷದ ನೆನಪಿರಲಿ ನಮ್ಮ ಗೆಳೆತನದ ಸವಿ ನೆನಪಿರಲಿ, ಆ ನೆನಪೇ ಶಾಶ್ವತವು. ತಿಂದಿದ ಮೇಲೆ ಡಸ್ಟ್ಬಿನ್ ಅಲ್ಲಿ ಹಾಕ್ಬೇಕು ಆಯ್ತಾ. ನೀವ್ಯಾರೋ ನಾವ್ಯಾರೋ ಸ್ನೇಹದಿ ಒಂದಾದೆವು, ಕುಲಮತ ಯಾವುದು ಏನೋ ಭೇದ ಭಾವನೆ ಆಹಾ ಎಲ್ಲಿರಲಿ ಹೇಗಿರಲಿ ಬಾಳಲಿ ಗೆಲುವೆ ತುಂಬಿರಲಿ, ನಮ್ಮ ಗೆಳೆತನ ಚಿರವಾಗಿರಲಿ, ನಮ್ಮ ಗೆಳೆತನ ಚಿರವಿರಲಿ, ನಮ್ಮ ಗೆಳೆತನ ಚಿರವಾಗಿರಲಿ, ನಮ್ಮ ಗೆಳೆತನ